ಚಿತ್ರದುರ್ಗದ ಹಿರಿಯೂರಿನ ಬಳಿ ಖಾಸಗಿ ಸೀಬರ್ಡ್ ಟೂರಿಸ್ಟ್ ಟ್ರಾವೆಲ್ಸ್ ಸೇರಿದಂತಹ ಬಸ್ಸು ಸುಟ್ಟು ಕರಕಲಾಗಿದೆ. ಅದರಲ್ಲಿ ಸಾವು ನೋವಾಗಿರುವಂತದ್ದು. ಅದರಲ್ಲಿ ಕೆಲವರು ಪವಾಡದ ರೀತಿಯಲ್ಲಿ ಕೆಲವರು ಬದುಕುಳಿದಿದ್ದಾರೆ ಸಣ್ಣ ಪುಟ್ಟ ಗಾಯಗಳಿಂದ. ಅದರಲ್ಲಿ ಪ್ಯಾಸೆಂಜರ್ ಆಗಿರುವಂತಹ ಕವಿತಾ ಅವರ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ. ಆಕೆ ಕೂಡ ಬದುಕುಳಿದಿರುವಂತದ್ದು, ಸಣ್ಣ ಪುಟ್ಟ ಗಾಯ ಆಗಿದೆ. ಎಲ್ಲಿಗೆ ಹೋಗಿದ್ರು ಏನಂತ ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ತಮ್ಮ ಮಗಳು ಸೇರಿದಂತೆ ಅವರ ಕಸಿನ್ಸ್ ಎಲ್ಲ ಕೂಡ ಗೋಕರ್ಣಕ್ಕೆ ಹೋಗ್ತಾ ಇದ್ರು ಅಂತ. ಅಂದ್ರೆ ಇವ್ರು ಎಷ್ಟು ಜನ ಹೊರಟಿದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಏನು ಅಂತ ಸರ್? 6 ಜನ ಈ ಹುಡುಗರು ಹೋಗ್ತಿದ್ರು, ಜೊತೆಗೆ ಒಂದು ಮಗು ಹೋಗ್ತಿತ್ತು. ನಿನ್ನೆ ಸಾಯಂಕಾಲ 7:15 ಇಲ್ಲಿ ಮನೆ ಇಟ್ಟಿದ್ದಾರೆ. ಸೀಬರ್ಡ್ ಟ್ರಾವೆಲ್ಸ್ ಮುಖಾಂತರ ಗೋಕರ್ಣಗೆ ಹೋಗ್ತಾ ಇದ್ರು. ಅದು ಹೋಗ್ತಾ ದಾರಿಯಲ್ಲಿ ಈ ಘಟನೆ ನಡೆದಿದೆ. ಸರ್, ಯಾರ್ಯಾರು ಹೋಗ್ತಾ ಇದ್ರು ಅಂತ ಅವರ ಕಸಿನ್ಸ್ ಅವರ ನೇಮ್ಸ್ ವೈಸ್ ಹೇಳೋದು? ಕವಿತಾ, ಬಿಂದು, ಸಂಧ್ಯಾ, ಶಶಾಂಕ್, ದಿಲೀಪ್, ಮಂಜುನಾಥ್. ಅಂದ್ರೆ ಇವರೆಲ್ಲ ಇಲ್ಲವರೇ ಸರ್? ಇವರು ಎಲ್ಲ ನಮ್ಮ ಇಲ್ಲಿನವರೇ ಕಸಿನ್. ಅದರಲ್ಲಿ ತಮ್ಮ ಮಗಳು ಕೂಡ ನಿಮ್ಮ ಜೊತೆ ಮಾತಾಡಿದ್ರು. ಅಂದ್ರೆ ಅವ್ರು ಸೇಫ್, ಎಷ್ಟು ಜನಕ್ಕೆ ಗಾಯಗಳಾಗಿದೆ, ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆ, ಇನ್ನು ಯಾರೋ ಒಬ್ರು ಸಿಗ್ತಾ ಇಲ್ಲ ಅವ್ರ ಮಾಹಿತಿ ಅಂತ? ಅದೇ ಬಿಂದು ಮಗಳು ಚಿಕ್ಕ ಮಗು ಗ್ರಿಯಾ ಅಂತ, ಅದು ಮಗು ಸಿಗ್ತಾ ಇಲ್ಲ. ಇಬ್ರು ತಾಯಿ ಮಗಳು ಇನ್ನೆಲ್ಲ ಸೇಫ್ ಆಗಿದೆ. ಸಣ್ಣ ಪುಟ್ಟ ಗಾಯ ಆಗಿ ಸೇಫ್ ಆಗಿದ್ದಾರೆ. ಬಸ್ಸಿಂದ ಘಟನೆ ನಡೀತಾನೆ ಬಸ್ಸಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಅಂದ್ರೆ ತಮ್ಮ ಮಗಳು ಸೇರಿದಂತೆ ಕೆಲವರು ಜಂಪ್ ಮಾಡಿದ್ದಾರೆ. ಜಂಪ್ ಮಾಡಿದ್ದಾರೆ ಸರ್. ಅಂದ್ರೆ ಇವರೆಲ್ಲ ಓದ್ತಾ ಇದ್ರ ಅಥವಾ ಏನೋ ಜಾಬ್ ಹೋಗ್ತಾ ಇದ್ರೆ ಹೇಗೆ? ಎಲ್ಲ ಜಾಬ್ಗೆ ಹೋಗ್ತಿದ್ರು. ಎಲ್ಲ ಜಾಬಲ್ಲಿ ಇದ್ರು. ರಜೆ ಹಿನ್ನೆಲೆ ಇವರು ಗೋಕರ್ಣಗೆ ಒಂದು ಪ್ಲಾನ್ ಮಾಡಿಕೊಂಡು 3 days ಪೂಜೆ ಮಾಡಿಸ್ಕೊಂಬರಕ್ಕೆ. ಸರ್, ತಮ್ಮ ಮಗಳು ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತಾರೆ ಸರ್? ಮಾತಾಡಿದಾಗ ಹೇಗಾಯ್ತು ಇನ್ಸಿಡೆಂಟ್ ಅಂತ ತಮ್ಮ ಬಳಿ ಹೇಗೆ ಹೇಳ್ತಾರೆ? ತುಂಬಾ ಶಾಕ್ ಆಗಿದೆ ಅಂತೆ. ಅವಳು ಏನು ಮಾತಾಡ್ತಾ ಇಲ್ಲ. ಏನು ನೀರು ಕುಡಿಯೋಕ್ಕೂ ಇನ್ನು ಸ್ವಲ್ಪ ತಡವರಿಸ್ತಾ ಇದ್ದಾಳೆ. ಈಗ ನೋಡಬೇಕು ಇನ್ನು ಮುಂದೆ. ಸರ್, ತಮ್ಮ ಮಗಳಿಗೆ ಏನು ಗಾಯ ಆಗಿದೆ ಮತ್ತೆ ಅಲ್ಲಿಂದ ಏನೋ ಕರ್ಕೊಂಡ್ಬರ್ತಿದ್ದಾರೆ ಬೆಂಗಳೂರಿಗೆ? ಬೆಂಗಳೂರು ಕರ್ಕೊಂಡ್ಬರ್ತಿದ್ದಾರೆ. ಕ್ಷೇಮವಾಗಿ ಮಾತಾಡ್ತಾ ಇದ್ದಾರೆ. ತಿಂಡಿ ತಿಂತಾ ಇದ್ದಾರೆ. ಈಗ ಸಣ್ಣ ಪುಟ್ಟ ಅಷ್ಟೇ. ಎಸ್, ಇದಿಷ್ಟು ಕವಿತಾ ಅವರ ತಂದೆಯ ಮಾತು. ಸಣ್ಣ ಪುಟ್ಟ ಗಾಯಗಳಿಂದ ಮಗಳು ಬಚಾವಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಇವರು ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದರು. ಇವತ್ತು ರಜೆ ಇದ್ದಂತಹ ಹಿನ್ನೆಲೆಯಲ್ಲಿ ಅವರು ಇವತ್ತು ಗೋಕರ್ಣಗೆ ಟ್ರಿಪ್ ಹೋಗಿದ್ರು. ಆದ್ರೆ ಇವತ್ತು ಇವತ್ತು ಸಮಸ್ಯೆ ಆಗಿದೆ. ಆದ್ರೆ ಕೆಲವರು ಎಲ್ಲರೂ ಕೂಡ ಅಲ್ಲೇ ಬೆಂಕಿ ಆಗ್ತದಂತೆ ಜಂಪ್ ಮಾಡಿ ಬಚಾವಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ. ಈಗ ಅವರೆಲ್ಲ ಕೂಡ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತೀವಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ವಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.